ಖಾತಿಲ್ ಹೋ, ನೀನೊಬ್ಬನ ಕೊಲೆಗಾರ. ಸುಳ್ಳು ಹೇಳಿ ನನ್ನ ಸಹಾಯ ಕೇಳಿಕೊಂಡು ಬಂದಿದ್ಯಾ. ನಾಗರಾಜನ ಕೊಂದ ಪಾಪಿ. ಯಾರನ್ನ ಪಾಪಿ ಅಂತ ಇದೆಯಾ? ಅಲ್ಲಾಕಿ ಕಸಂ, ನೀನು ಪಾಪಿ ಅಲ್ವಾ? ಕೊಲೆಗಾರನ ಪಾಪಿ ಅಂತ ಇನ್ನೇನಂತಾರೆ? ಅದು ನಿನಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ವಿಷಯ ಗೊತ್ತಿಲ್ಲದೆ ನಾಲ್ಗೆನ ಹರಿಬಿಡ್ಬೇಡ. ಇನ್ಶಾ ಅಲ್ಲಾ, ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ತಿಳಿದಿದೆ, ಎಲ್ಲ ತಿಳಿದಿದೆ. ನಿಮ್ಗಿರೋದು ಅಂತ ದೋಷ ಅಲ್ಲ, ಜನ್ಮ ಜನ್ಮಾಂತರದ ದೋಷ. ನಾಗಲೋಕದ ಸೇಡಿನ ಗಂಟನ್ನೇ ನಿಮ್ಮ ಜೊತೆಗಿಟ್ಟುಕೊಂಡಿದ್ದೀರಾ. ನಾಗಮಣಿಗಾಗಿ ಆದಿಶೇಷನ ಮೋಸದಿಂದ ಕೊಂದಿದ್ದು ನೀನೇ ತಾನೇ? ಹೌದು, ಆದಿಶೇಷನ ಕೊಂದಿದ್ದು ನಾನೇ. ಏನಿವಾಗ ಹಿಮ್ಮತ್ ಕೆಲಸ ಹುವಾ ತುಮೇ? ಇದ್ರ ಹೇಳೋದಕ್ಕೆ ಧೈರ್ಯ ಹೇಗ್ ಬಂತು ನಿಂಗೆ? ಅದು ನನ್ನ ಹೆಮ್ಮೆ. ನಾಗಲೋಕದವನ್ನೇ ಸಾಯಿಸಿ ಅವನ ಕೈಯಿಂದಾನೇ ನಾಗಮಣಿನ ಕಿತ್ಕೊಂಡ್ ಬಂದಿದ್ದೀನಿ. ಅದು ನನ್ನ ಸಾಧನೆ. ನಾಗಮಣಿ ನಿನ್ನ ಸೊತ್ತಲ್ಲ, ನಾಗಲೋಕದ ಸತ್ತದು. ಪಾಪಿ ಕೆಲಸ ಮಾಡ್ಕೊಂಡು ಬಂದಿಲ್ಲ ನಿಂತು ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ಯಾ? ಅಲ್ಲ, ಯಾವತ್ತೂ ಸುಳ್ಳನ್ನು ಕ್ಷಮಿಸೋದಿಲ್ಲ. ನಿನಗೆ ಶಿಕ್ಷೆ ಆಗ್ಲೇಬೇಕು. ನೀನು ನನಗೆ ಶಿಕ್ಷೆ ಕೊಡ್ತೀಯ? ಆದಿಶೇಷನ ಕೊಂದಿದ್ದಕ್ಕೆ ನಾಗಲೋಕದವ್ರ ಕೈಲೇ ಏನು ಮಾಡಕ್ಕಾಗ್ಲಿಲ್ಲ. ನೀನು ನನಗೆ ಶಿಕ್ಷೆ ಕೊಡ್ತೀಯ? ನೋಡು, ಭ್ರಮೆಯಲ್ಲಿ ಬದುಕೋದನ್ನ ಬಿಟ್ಟು ನನಗೆ ಸಹಾಯ ಮಾಡು. ಗುರುಗಳನ್ನು ಕೊಂದ ಸರ್ಪ ಹೇಗಿತ್ತು, ಅದ್ಯಾರು ಅಂತ ಹೇಳು. ಹೇಳಲ್ಲ, ನಾನು ಸಹಾಯ ಮಾಡೋದಿಲ್ಲ. ನಿನಗೆ ನನ್ನ ಕೋಪದ ಬಗ್ಗೆ ಗೊತ್ತಿಲ್ಲ. ಬೇಕು ಅಂದಿದ್ದನ್ನ ಪಡ್ಕೊಳ್ಳೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನು ಏನು ಮಾಡ್ತೀಯ ನೀನು? ಮುಜೆ ಮಾರೋಗೆ? ಅರೆ ಮಾರೋ! ನಿನ್ನಂತ ದುಷ್ಟ ನನ್ನನ್ನು ಏನು ಮಾಡೋದಕ್ಕಾಗುದಿಲ್ಲ. ಹೊಸ ಸೋಚ ಪೇಲೆ, ನೀನ್ ನನ್ನ ಸಾವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಅಲ್ಲ, ನಿನಗೆ ಕಫನ್ ತೊಡ್ಸೋಣೆ. ನನ್ನ ಸಾವ? ಹೌದು, ನಿನ್ನ ಸಾವೇ. ಬರ್ತಿರೋದು ಆದಿಶೇಷನ ಕೈಯಲ್ಲಿ. ಎಷ್ಟು ದಿವಸ ಅವನಿಗೋಸ್ಕರನೇ ಹುಡುಕ್ತಾ ಇದ್ದೆ. ಒಂದು ಸಣ್ಣ ಸುಳಿವು ಸಿಕ್ಕಿರ್ಲಿಲ್ಲ. ಇವಾಗ ನೀನೇ ಬಾಯಿ ಬಿಟ್ಟಿದೀಯಾ. ಹೇಳೋ ಅವನ ಬಗ್ಗೆ. ಅವನು ಬೇರೆ ಯಾರು ಅಲ್ಲ, ನಿನ್ನ ರಕ್ತಕ್ಕೆ ಅಂಟ್ಕೊಂಡಿದ್ದಾನೆ. ರಕ್ತಕ್ಕೆ ಅಂಟ್ಕೊಂಡಿದ್ದಾನ? ಏನ್ ಹೇಳ್ತಿದ್ಯೋ ಅದನ್ನ ಅರ್ಥ ಆಗುವಾಗ ಹೇಳು. ಓಹೋ, ಅರ್ಥ ಆಗುವಾಗ ಹೇಳಿದ್ರೆ ಅರ್ಗಿಸ್ಕೊಳ್ಳೋ ಶಕ್ತಿ ಇದೆಯಾ ನಿನ್ಗೆ? ನನ್ನ ಶಕ್ತಿ ಬಗ್ಗೆ ಮಾತಾಡ್ಬೇಡ. ನನಗೆ ಅವನು ಬೇಕು. ನನಗೆ ತೋರ್ಸೋನ್ನ. ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಏನ್ ಮಾಡ್ತೀಯ? ಅದು ನಿನಗೆ ಬೇಡದಿರೋ ವಿಚಾರ. ಎಲ್ಲಾ ವಿಷಯನೂ ನಾನು ನಿನಗೆ ರಿಪೋರ್ಟ್ ಮಾಡ್ಬೇಕಾಗಿಲ್ಲ. ಎಲ್ಲಿದ್ದಾನೆ ಹೇಳೋ. ಓಹೋ, ಹೇಳಿದ ತಕ್ಷಣ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವನ್ನ ಮುಗಿಸ್ಬಿಡ್ಬೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಖಂಡಿತ ಮುಗಿಸ್ತೀನಿ. ಅವನ ಸಾಯಿಸ್ತೀನಿ. ಹೇಳೋದಿಲ್ಲ. ವಿಷಯ ಗೊತ್ತಿದ್ರು ಯಾಕೆ ಹೇಳ್ತಿಲ್ಲ? ಅವನಿಂದ ನಿನಗೇನು ಉಪಯೋಗ? ಇದಕ್ಕೆಲ್ಲ ಒಪ್ಪೋದಿಲ್ಲ. ಹೇಳ್ದಿದ್ರೆ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತಿದೆ. ಓಹೋ, ಅಚ್ಚಾ, ಕ್ಯಾ ಕರೋಗಿ? ಕ್ಯಾ ಕರೋಗೆ? ಸಾಯಿಸ್ತೀನಿ ನಿನ್ನ. ಯಾಕೆ ನಗ್ತಾ ಇದೀಯಾ? दुश्मनी आदिशेष के ऊपर और दिखा रहे हो मेरे ऊपर. ನನ್ಗೆ ನಿನ್ ಮೇಲೆ ಏನಿಲ್ಲ. ನನಗೆ ಆದಿಶೇಷ ಬೇಕು. ಅವನ್ನ ಕರ್ಸು, ಇಲ್ಲೇ ಸಾಯಿಸ್ತೀನಿ. ಆದಿಶೇಷನ ಕರ್ಸಿದ್ರೆ ಅವನ್ನ ಸಾಯಿಸೋದಿರ್ಲಿ. ಅವನು ನೋಡಿದ್ರೆ ಜೀರ್ಣಿಸ್ಕೊಳ್ಳೋ ಶಕ್ತಿ ನಾದು ಇದೆಯಾ ನಿನ್ಗೆ? ಕರ್ಸೋ. ಎಲ್ಲಿ ನನ್ನ ಆದಿಶೇಷ? ಮನೆ ಒಳಗೇನಾದ್ರೂ ಇದ್ದಾನ?
ಅಂದ್ರೆ ತ್ರಿವಿಕ್ರಮ್ ಮನೆಗ್ ಬಂದಿದ್ದಾನ? ನಾನು ಈಗಲೇ ಅವನನ್ನ ನೋಡ್ಬೇಕು. ಅವನ್ಗೆ ಹಳೇದೆಲ್ಲ ನೆನಪಾಗಿರುತ್ತೆ. ನೋಡಿದ ತಕ್ಷಣ ಓಡ್ ಬಂದು ನನ್ನನ್ನ ಅಪ್ಕೋತಾನೆ. ಆದಿಶೇಷ, ಆದಿಶೇಷ, ನನ್ನ ಆದಿಶೇಷ ನಾಗರೂಪದಲ್ಲಿದ್ದಾನೆ. ಅಂತೂ 23 ಸಂವತ್ಸರಗಳ ನಂತರ ನನ್ನ ಹೋರಾಟಕ್ಕೆ ಫಲ ಸಿಕ್ಕೇ ಬಿಡ್ತು. ನನ್ನ ಆದಿಶೇಷ ನನಗೆ ನಾಗರೂಪದಲ್ಲಿ ಸಿಕ್ಕಿದ್ದಾನೆ. ಆದಿಶೇಷ, ಆದಿಶೇಷ ಎಲ್ಲಿಗೆ ಹೋಗ್ತಿದ್ದಾನೆ? ನನ್ ಬಂದಿರೋದವನು ಗೊತ್ತಾಗ್ಲಿಲ್ವಾ? ನನ್ನೇ ಹುಡ್ಕೊಂಡು ಹೋಗ್ತಿದ್ದಾನ? ಆದಿಶೇಷ, ಆದಿಶೇಷ, ನಾನು ಇಲ್ಲೇ ಇದ್ದೀನಿ. ಇದೇನಿದು? ನನ್ ಕರೆದ್ರು ಹಾಗೆ ಹೋಗ್ತಿದ್ದಾನಲ್ಲ, ಅವನು ಕೇಳಿಸ್ತಿಲ್ವಾ? ಆದಿಶೇಷ, ಆದಿಶೇಷ ಎಲ್ಲಿಗೆ ಹೋಗ್ತಿದ್ದಾನೆ? ನಾನು ಬಂದಿರೋದವನು ಗೊತ್ತಾಗ್ತಿಲ್ವಾ? ಬೇಡ, ನನ್ನ ನಾಗರೂಪದಲ್ಲಿ ಅವನ್ನ ಹಿಂಬಾಲಿಸ್ಕೊಂಡು ಹೋಗೋದೆ ಸರಿ. ಆದಿಶೇಷ, ನಿಂತ್ಕೋ. ಆದಿಶೇಷ, ಆದಿಶೇಷ, ಆದಿಶೇಷ ನಿಂತ್ಕೋ. ಆದಿಶೇಷ, ಆದಿಶೇಷ, ಆದಿಶೇಷ ನಿಂತ್ಕೋ. ಆದಿಶೇಷ ನಿಂತ್ಕೋ. ಆದಿಶೇಷ, ನಿನಗೆ ನನ್ನ ಧ್ವನಿ ಕೇಳಿಸ್ತಿಲ್ವಾ? ಆದಿಶೇಷ, ಆದಿಶೇಷ ಮನುಷ್ಯ ರೂಪ ಪಡ್ಕೊಂಡಿದ್ದಾನೆ. ನಾನು ಅವನ್ನ ನೋಡ್ಲೇಬೇಕು. ಆದಿಶೇಷ, ಆದಿಶೇಷ ನಿಂತ್ಕೋ. ಆದಿಶೇಷ, ಆದಿಶೇಷ ನಿಂತ್ಕೋ. ಆದಿಶೇಷ, ಅರೆ ಎಲ್ಲಿ ಹೋದ? ಎಲ್ಲಿ ಹೋದ ಇವನು? ಆದಿಶೇಷ, ಅರೆ ಇಲ್ಲಿದ್ದಾನೆ. ಆದಿಶೇಷ ನಿಂತ್ಕೋ. ಆದಿಶೇಷ, ಯಾಕೆ ಈ ತರ ಆಗ್ತಿದೆ? ಯಾಕೆ ಆದಿಶೇಷ ನನಗೆ ಸಿಗ್ತಿಲ್ಲ? ಎಲ್ಲೋ ಆದಿಶೇಷ, ಆದಿಶೇಷ ನಿಂತ್ಕೋ. ಅರೆ ಮತ್ತೆ ಎಲ್ಲಿ ಹೋದ ಅವನು? ಆದಿಶೇಷ, ಯಾಕೆ ಹೀಗೆಲ್ಲ ಆಗ್ತಿದೆ? ನನ್ ಧ್ವನಿ ನಿನಗೆ ಕೇಳಿಸ್ತಾ ಇಲ್ವಾ? ಆದಿಶೇಷ, ನಾನು ಎಲ್ಲೇ ಇದ್ರು ನನ್ನ ಉಸಿರಾಟದ ಶಬ್ದಕ್ಕೆ ನನ್ನ ಬಳಿ ಓಡಿ ಬರ್ತಿದ್ದೆ ನೀನು. ಆದ್ರೆ ಈಗ ನನ್ ಎಷ್ಟು ಕೂಗಿ ಕೂಗಿ ಕರೆದ್ರು ನಿಲ್ತಾನೆ ಇಲ್ವಲ್ಲ ಆದಿಶೇಷ? ಯಾಕೆ ಆದಿಶೇಷ? ನನ್ನ ಆಕ್ರಂದನ ನಿನಗೆ ಕೇಳಿಸ್ತಾನೆ ಇಲ್ವಾ? ಇಷ್ಟು ವರ್ಷಗಳು ನೀನ್ ಇಲ್ದೆ ಪಟ್ಟಿರೋ ವ್ಯಥೆ ನಿನಗೆ ಕಾಣಿಸ್ತಾ ಇಲ್ವಾ? ದಯವಿಟ್ಟು ದಯವಿಟ್ಟು ನನ್ನನ್ನ ಕಾಡಿಸ್ಬೇಡ ಆದಿಶೇಷ. ಒಂದೇ ಒಂದ್ಸತಿ ನಿನ್ ಮುಖ ತೋರಿಸ್ಬಿಡು ಆದಿಶೇಷ. ಆದಿಶೇಷ ಎಲ್ಲಿದ್ಯಾ? ಆದಿಶೇಷ, ಆದಿಶೇಷ, ಆದಿಶೇಷ. ಮುಖ ಎಲ್ಲಿ? उस तरफ आओ.
ನನ್ನನ್ನೇ ಆಟ ಆಡಿಸ್ತೀಯಾ? ನನ್ನೇನ್ ಆಟದ ಗೊಂಬೆ ಅನ್ಕೊಂಡಿದ್ಯಾ? या अल्लाह, मैं और धोखा कभी नहीं। इस तरह भावना देखो नागिनी को। ಮೋಸ ಮೋಸ! ಇದು ದರ್ಗಾ, ಪವಿತ್ರವಾದ ಸ್ಥಳ ಅಂತೀಯ, ನನಗೆ ಮೋಸ ಮಾಡ್ತೀಯ? ये अल्लाह का हुक्म है। ಪಾಪಿಗಳಿಗೆ ಪಶ್ಚಾತ್ತಾಪ ಆಗೋವರೆಗೂ ಅಲ್ಲಾನಲ್ಲಿ ಕ್ಷಮೆ ಇಲ್ಲ. ನಿನಗೆ ಕ್ಷಮೆ ಬೇಕು ಅಂತ ಅಂದ್ರೆ ಅಲ್ಲಾನಲ್ಲಿ ಕ್ಷಮೆ ಕೇಳು, ಅರ್ಜಿ ಹಾಕು. ನಾನು ಯಾವ ತಪ್ಪು ಮಾಡಿಲ್ಲ, ಯಾರನ್ನು ಕ್ಷಮೆ ಕೇಳೋ ಅವಶ್ಯಕತೆ ನನಗಿಲ್ಲ. तो लड़ाई के लिए तैयार हो जाओ। ನನ್ನ ದಾರಿಗೆ ಅಡ್ಡ ಬರಬೇಡ. ನಾವಿಬ್ರು ಒಂದ್ ಕೆಲಸ ಮಾಡೋಣ, ಒಂದು ಒಪ್ಪಂದಕ್ಕೆ ಬರೋಣ. ಒಪ್ಪಂದ? क्या है वो? ನನಗೆ ಆದಿಶೇಷ ನಾಗಿಣಿ ಬೇಕು. ನಾನ್ ಕೇಳಿದ್ದಕ್ಕೆ ನೀನು ಒಪ್ಕೊಂಡ್ರೆ ನಿನಗೇನ್ ಬೇಕಾದ್ರೂ ಕೊಡ್ತೀನಿ. अच्छा, ಏನ್ ಬೇಕಾದ್ರೂ ಕೊಡ್ತೀಯಾ? ಕೇಳು. जो भी ताकत तेरे पास है वो मुझे दे दो। ತಾಕತ್ತು? ಖಾಫ್ है क्या? ಭಯ ಆಗ್ತಾ ಇದೆಯಾ? ಭಯ ಯಾಕೆ? ಹಾಗಾದ್ರೆ ದಾರೆ ಏರಿ. ಸರಿ, ಅವರಿಬ್ಬರಿಗೋಸ್ಕರ ನನ್ನ ಅಷ್ಟು ಶಕ್ತಿನ ಧಾರೆ ಎರಿಯಕ್ಕೆ ರೆಡಿ. ಮತ್ತು 3 ವರ್ಷದಿಂದ ನನ್ನ ಕಾಡ್ತಾ ಇರೋರ್ನ ನಾನು ಜೀವ ಸಹಿತ ಉಳಿಸಲ್ಲ. ನಾಗಿಣಿನ ನನಗೊಪ್ಸು, ಆದಿಶೇಷನ ರೂಪ ತೋರಿಸು. ಸರಿ, ಕರ್ಸು ಆದಿಶೇಷನ. ಕರೆಸ್ತೀನಿ. ಆದ್ರೆ ನಮ್ಮಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗ್ಬೇಕು. ಒಪ್ಪಂದನ? ಏನದು? आदिशेष को मनुष्य रूप में बुलाता हूं, तुम देख सकते हो। 3 ಅವಕಾಶಗಳಿರುತ್ತೆ. ಅದರಲ್ಲಿ ನೋಡೋದಕ್ಕಾಗ್ಲಿಲ್ಲ ಅಂತ ಅಂದ್ರೆ आदिशेष और नागिनी दोनों को देख नहीं पाओगे। 3 ಅವಕಾಶ ಯಾಕೆ? ಒಂದೇ ಸಲ ನೋಡ್ತೀನಿ, ಕರ್ಸೋರನ್ನ. ನೋಡಲಿ ಆದಿಶೇಷ. ನೀನು ಮತ್ತೆ ಏನೋ ಆಟ ಆಡ್ತಾ ಇದೀಯಾ? ಯಾವುದೇ ಕಾರಣಕ್ಕೂ ನೀನು ದಿಗ್ಬಂಧನ ದಾಟಿ ಒಳಗ್ ಬರೋ ಹಾಗಿಲ್ಲ. ಹೊರಗಿರೋ. अरे देखो, मैं बाहर ही हूं। ನೀನು ಮಾತು ಕೊಟ್ಟು ಮಾತಿಗೆ ತಪ್ತಾ ಇದೀಯಾ? ನನ್ನ ಜೊತೆ ಜಗಳ ಆಡಿ ಸಮಯ ವ್ಯರ್ಥ ಮಾಡ್ಕೋಬೇಡ. आदिशेष को देख नहीं पाया, कम से कम नागिनी को तो देखो। ನಾನು ಇಲ್ಲಿಗೆ ಹೇಗೆ ಬಂದೆ? ಆದಿಶೇಷನ್ ಹಿಂಬಾಲಿಸ್ಕೊಂಡು ಹೋಗಿದ್ದೆ. ಅವನು ಯಾವ್ದೋ ಧ್ಯಾನ ಮಂದಿರದ ಒಳಗಡೆ ಹೋದ, ಆದ್ರೆ ನನಗ್ ಹೋಗಕ್ಕಾಗ್ಲಿಲ್ಲ. ಆಮೇಲೆ ಏನಾಯ್ತು? ನಾನು ಬದುಕಿರೋದು ಅನುಮಾನ. ನೀವಿಬ್ರು ಸದಾ ಒಂದಾಗಿರ್ಬೇಕು. ನೀವುಗಳು ಒಂದಾಗಿದ್ರೆ ಯಾರು ಏನು ಮಾಡೋದಕ್ಕಾಗಲ್ಲ. ನನ್ನ ಶಕ್ತಿನ ನಿಮ್ ಜೊತೆ ಕಳಿಸ್ಕೊಡ್ತೀನಿ. ಅದು ಮಾಯಾಜಾಲದ ಪ್ರದೇಶದವರೆಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಸಾಮಾನ್ಯ ರೂಪಕ್ಕೆ ಬರುತ್ತೀರ. ಅಲ್ಲಿಂದ ಮುಂದಕ್ಕೆ ನಿಮ್ಮ ಜೀವನ ನೀವೇ ಕಾಪಾಡ್ಕೋಬೇಕು. ಅಂದ್ರೆ ಇಷ್ಟೊತ್ತು ನಾನು ಆದಿಶೇಷ ಜೊತೆಲೇ ಇದ್ವಾ?
ಶತ್ರುಗಳು ನಮ್ಮನ್ನ ಸಾಯಿಸೋಕ್ ನೋಡಿದ್ರ? ಯಾರು ಯಾರವರು? ಎಲ್ಲಿ ಹೋದ ನನ್ನ ಆದಿಶೇಷ? ಅಯ್ಯೋ, ಅವನ್ಗೇನಾದ್ರೂ ಆಗೋಯ್ತಾ? ನನಗೊಂದು ಗೊತ್ತಾಗ್ತಿಲ್ವಲ್ಲ. ಅಥವಾ ಅವನ್ ಮನೆಗೇನಾದ್ರೂ ಹೋಗಿರ್ಬೋದಾ? ಹಾ, ಮೊದಲು ಮನೆಗೆ ಹೋಗಿ ನೋಡ್ತೀನಿ. ನಾನು ಇಲ್ಲಿಗೆ ಹೆಂಗ್ ಬಂದೆ? ಒಳಗಡೆ ಮಲ್ಕೊಂಡಿದ್ದ ನಾನು. ಇಲ್ಲಿಗೆ ಹೆಂಗ್ ಬಂದೆ? ಅಯ್ಯೋ, ಇನ್ನೇನ್ ನಡೀತಾ ಇದೆ ಒಂದು ಗೊತ್ತಾಗ್ತಾ ಇಲ್ವಲ್ಲ. ನಾನೇನೋ ಆಚೆ ಹೋಗಿದ್ದೆ ಅಂತ ಅನಿಸ್ತದೆ. ಎಲ್ಲಿಗೆ? ಓ, ಏನು ಗೊತ್ತಾಗ್ತಾ ಇಲ್ವಲ್ಲ. ಏನು ನಪ್ಕಕ್ ಬರ್ತಾ ಇಲ್ಲ. ಏನೋ ಸಮಸ್ಯೆ ಇದೆ, ಅದ್ರೇನು ಅಂತ ಗೊತ್ತಾಗ್ತಾ ಇಲ್ಲ. ಏನಿರ್ಬೋದು? ಯಾರೋ ನನ್ನನ್ನ ಹಿಡಿಯೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ಸತ್ತೆ. ಇಲ್ಲೇ ಇದ್ದು ಅದ್ಯಾರು ಅಂತ ತಿಳ್ಕೊಳ್ಳ, ಅಥವಾ ಮೊದಲು ನನ್ನ ಆದಿಶೇಷನ ಹುಡುಕ್ಲ? ಏನ್ ಮಾಡ್ಲಿ? ಇದು ಗೊತ್ತಾಗ್ತಿಲ್ವಲ್ಲ. ಇಲ್ಲ, ಮೊದಲು ನನ್ನ ಆದಿಶೇಷನ ಹುಡ್ಕೋದೆ ಸರಿ. ಅವನ್ ಸಿಕ್ಕಿದ್ರೆ ಶತ್ರುಗಳು ಯಾರು ಅಂತ ಸುಲಭ ಗೊತ್ತಾಗುತ್ತೆ. ಬೇಡ, ಈ ರೂಪದಲ್ಲಿ ಹೋದ್ರೆ ಸಿಕ್ಕಾಕೋತೀನಿ. ಇದಕ್ಕೆ ಸರ್ಪ ರೂಪನೇ ಸರಿ. ವಾಸುಕಿ, ಇಲ್ಲಿಂದ ಹೋಗು. ನಿನ್ನ ಆದಿಶೇಷ ನಿನಗ್ ಸಿಗ್ತಾನೆ ಅಂತ ಹೇಳಿ ಕಳಿಸ್ದೆ. ಆದ್ರೆ ಅಲ್ಲಿಗೆ ಹೋದ್ರೆ ಆಗಿದ್ದೆ ಬೇರೆ. ಆದಿಶೇಷ ನನ್ ಕಡೆ ತಿರುಗು ನೋಡ್ಲಿಲ್ಲ. ನಾನು ನನ್ನ ಹಿಂಬಾಲಿಸ್ಕೊಂಡೇ ಹೋದೆ. ಅವನು ನನ್ನ ಜೊತೆಗೆ ಇದ್ದ ಅಂತ ನನ್ಗನ್ನಿಸ್ತಾ ಇದೆ. ಆದ್ರೆ ವಾಸ್ತವದಲ್ಲಿ ಅವನ ಜೊತೆಗಿಲ್ಲ. ನನ್ನ ಬದುಕಲ್ಲಿ ಹೊಸದೇನೋ ಮಾಯೆ ಶುರುವಾಗಿದೆ. ಆದಿಶೇಷನೇ ಯಾರು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನನ್ ಬಾಯಲ್ಲಿ ಯಾಕಿಂತ ಮಾತ್ ಬರ್ತಿದೆ ಅಂತನಾ? ವಾಸುಕಿ ಹೇಳ್ದಾಗೆ ಅಲ್ಲಿ ಆದಿಶೇಷ ಬಂದಿದ್ದು ನಿಜ. ನಾನು ಅವನನ್ನ ಹಿಂಬಾಲಿಸ್ಕೊಂಡು ಹೋಗಿದ್ದು ನಿಜ. ಆದ್ರೆ ವಾಪಸ್ ಮನೆಗ್ ಬಂದ್ಮೇಲೆ ತ್ರಿವಿಕ್ರಮ್ ಮನೆಯಲ್ಲೇ ಇದ್ದ. ಅವನನ್ನ ಕೇಳಿದಾಗ ಅವನಿಲ್ಲೂ ಹೊರಗಡೆ ಹೋಗೇ ಇಲ್ಲ ಅಂತ ಹೇಳ್ದ. ತ್ರಿವಿಕ್ರಮ್ ಮಾತು ಸುಳ್ಳು ಅಂತ ನನಗನ್ಸ್ತಿಲ್ಲ. ಹಾಗಾದ್ರೆ ಮನೆಯಿಂದ ಹೊರಗಡೆ ಹೋಗಿದ್ ಯಾರು? ಉತ್ತರ ಕೊಡು ಪರಮೇಶ್ವರ.
ನನ್ ಮನ್ಸು ಮತ್ತೆ ಗೊಂದಲದ ಗೂಡಾಯ್ತು ಅಂತ ನನ್ಗನ್ಸ್ತಾ ಇದೆ. ಒಂದ್ ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ. ತ್ರಿವಿಕ್ರಮ್ ನಿಜವಾಗ್ಲೂ ನನ್ನ ಆದಿಶೇಷ ಅಲ್ವಾ? ಕ್ಷಮಿಸು ನನ್ನನ್ನ, ನಾನು ಈ ರೀತಿ ಅನುಮಾನ ಪಡಬಾರ್ದು. ಆದ್ರೆ ನನ್ನ ಜೀವನದಲ್ಲಿ ನಡೀತಿರೋ ಘಟನೆಗಳನ್ನ ನೋಡಿದ್ರೆ ಇಂಥ ಪ್ರಶ್ನೆ ಹುಟ್ಟೋದು ಸಹಜ. ನನ್ನ ಆದಿಶೇಷನ್ಗೋಸ್ಕರ ಕಾದು ಕಾದು ಸೋತ್ ಹೋಗಿದ್ದೀನಿ ನಾನು. ಇಷ್ಟು ದಿನಗಳಾದ್ರೂ ತ್ರಿವಿಕ್ರಮ್ನಲ್ಲಿ ಆದಿಶೇಷನ ಒಂದು ಗುಣನೂ ಕಾಣಿಸ್ಲಿಲ್ಲ. ಇನ್ನು ಎಷ್ಟು ದಿನಗಳು ಕಾಯ್ಬೇಕು ನಾನು? ಒಂದೊಂದ್ಸತಿ ನನ್ ಯಾರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅನ್ನಿಸ್ಬಿಡುತ್ತೆ. ಜಾಸ್ತಿ ಯೋಚನೆ ಮಾಡಿದ್ರೆ ನನ್ ಮನ್ಸಲ್ಲಿ ಮೂಡೋದು ಒಂದೇ ಪ್ರಶ್ನೆ, ನನ್ನ ಆದಿಶೇಷ ಯಾರು? ಉತ್ತರ ಕೊಡು ಪರಮೇಶ್ವರ, ನನ್ನ ಆದಿಶೇಷ ಯಾರು? ನೀನಾ? ನಾನೇ. ನೀ ಇಲ್ಲಿಗೆ ಯಾಕೆ ಬಂದೆ? ನಾನು ಇಲ್ಲಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು? ಯಾರು ಹೇಳ್ಬೇಕಾಗಿಲ್ಲ. ನೀನ್ ಎಲ್ಲೇ ಹೋದ್ರು ನನ್ ಮನ್ಸಿಗೆ GPS ತರ ಒಂದು ಸಿಗ್ನಲ್ ಬಂದ್ಬಿಡತ್ತೆ. ನಾನ್ ಸೀದಾ ಬಂದ್ರೆ ಸಾಕು, ನೀನ್ ಅಲ್ಲೇ ಇರ್ತೀಯ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಕೇಳ್ದೆ ನೀನ್ ಕಳ್ದೋಗ್ಬಿಟ್ರೆ ಸುಮ್ನೆ ಇರಕ್ಕಾಗತ್ತಾ? ಅದಕ್ಕೆ ನೀನ್ ಹುಡ್ಕೊಂಡ್ ಬಂದೆ. ಕಳ್ದು ಹೋಗಕ್ಕೆ ನಾನೇನ್ ಚಿಕ್ಕ ಮಗುನಾ? ಚಿಕ್ಕ ಮಕ್ಕಳಿಗಾದ್ರೂ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಅಲ್ಲ ಶಿವಾನಿ, ನೆನ್ನೆ ರಾತ್ರಿ ಹಾವು ಬಂತು ಅಂತ ಮನೇಲೆಲ್ಲ ಭಯ ಪಟ್ಕೊಂಡಿದ್ದಾರೆ. ನೀನ್ ಇವಾಗ ಹೇಳ್ದೆ ಕೇಳ್ದೆ ಎಲ್ಲೆಲ್ಲೋ ಬಂದ್ಬಿಟ್ರೆ ಹಿಂಗೆ? ಅದಕ್ಕೆ ಸೆಕ್ಯೂರಿಟಿ ತರ ನಾನು ಹಿಂದೆ ಬಂದಿದ್ದೀನಿ. ನನಗ್ ಹಾವು ಅಂದ್ರೆ ಭಯ ಅಂತ ನಿನಗೆ ಹೇಳಿದಿನ? ಹೇಳಿಲ್ಲ. ಅದಕ್ಕೆ ಯಾಕೆ ಬುಸ್ಕೊಡ್ತೀಯಾ? ಸರಿ, ನೀನು ದೇವ್ರ ಹತ್ರ ಏನ್ ಬೇಕೋ ಬೇಡ್ಕೋ, ನಾನೇನ್ ಡಿಸ್ಟರ್ಬ್ ಮಾಡೋದಿಲ್ಲ, ದೂರ ನಿಂತಿರ್ತೀನಿ. ಏನು ಬೇಕಾಗಲ್ಲ, ನೀನು ಮೊದ್ಲು ಇಲ್ಲಿಂದ ಹೋಗು. ನನಗೇನು ಆಗೋದಿಲ್ಲ, ನಾನು ಆರಾಮಾಗೆ ಬರ್ತೀನಿ. ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ಬೇಕಾಗಿಲ್ಲ. ಯಾಕೆ? ಯಾಕಂದ್ರೆ ನಮ್ಮಿಬ್ರಿಗೂ ಡೈವರ್ಸಾ? ಡೈವರ್ಸ್ ಆಗ್ತಿರ್ಬಹುದು, ಆದ್ರೆ ನಿನ್ ಮೇಲೆ ಇರೋ ಪ್ರೀತಿ ಒಂಚೂರು ಕಮ್ಮಿ ಆಗಿಲ್ಲ ಶಿವಾನಿ. ನಮ್ ಮೊಬೈಲ್ ಫೋನ್ ಎಷ್ಟೇ ಚೇಂಜ್ ಮಾಡಿದ್ರು ಹಳೆ ಹುಡುಗಿ ಹೆಸರೇ ಪಾಸ್ವರ್ಡ್ ಆಗಿರುತ್ತಲ್ಲ, ಹಂಗೆ ನಾವಿಬ್ರು ಲೀಗಲಿ ದೂರ ಆಗೋ ತನಕ ನಿನ್ನನ್ನು ಜೋಪಾನವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಶಿವಾನಿ. ಅಲ್ಲಿರ್ತೀನಿ, ಬಾ. ನೋಡು ನೋಡು, ನನ್ಗೆ ಎಷ್ಟೇ ಬೇಡ ಬೇಡ ಅಂದ್ರು ತ್ರಿಶೂಲ್ ನನ್ನ ಹಿಂದೆನೆ ಬರ್ತಾನೆ. ಕೆಲವೊಂದ್ಸತಿ ನನ್ನ ಮನ್ಸು ಕೂಡ ಇವನ್ ಕಡೆಗೆ ಗೊತ್ತಿಲ್ಲದೆ ವಾಲ್ ಬಿಡುತ್ತೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ತ್ರಿವಿಕ್ರಮ್ ಆದಿಶೇಷ ಆದ್ರೂ ಅವ್ನ್ ಬೇಕು ಅಂತ ನನಗೆ ಅನಿಸ್ತಾನೆ ಇಲ್ಲ. ತ್ರಿಶೂಲ್ಗೂ ನನಗೂ ಏನ್ ಸಂಬಂಧ? ಇಲ್ಲ, ನಾನು ಒಂದ್ಸತಿ ತ್ರಿಶೂಲ್ನ ನಾಗಬಂದು ಕರ್ಕೊಂಡು ಹೋಗಿ ಪರೀಕ್ಷೆ ಮಾಡ್ಲೇಬೇಕು. ಅದೇ ಸರಿ. ನನ್ನ ಮನಸ್ಸಿಗೆ ತ್ರಿಶೂಲ್ ನನ್ನ ಮಗ ಅಲ್ಲ, ನನ್ನ ಶತ್ರು ಅನ್ನಿಸ್ತಾ ಇದೆ. ಶತ್ರು? ಯಜಮಾನ್ರೆ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಏನೇ ಮಾತಾಡಿದ್ರು ಅದಕ್ಕೆ ಬಲವಾದ ಕಾರಣ ಇರುತ್ತೆ ನಂದೀಶ. ಜನ್ಮ ಕೊಟ್ಟ ಮಗನ್ನೇ ಶತ್ರು ಅಂತ ಹೇಳ್ತಾ ಇದ್ದೀರಾ? ನಾನು ಅವನಿಗೆ ಜನ್ಮ ಕೊಟ್ಟಿರ್ಬೋದು, ಆದ್ರೆ ಅವನು ನನ್ನ ಜೀವ ತೆಗೆಯಕ್ಕೆ ಅಂತಾನೆ ಹುಟ್ಟಿದ್ದಾನೆ. ಯಜಮಾನ್ರು, ಏನಾಗಿದೆ ನಿಮ್ಗೆ? ಹೀಗೆಲ್ಲ ಮಾತಾಡಬೇಡಿ. ಮನೇಲಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ. ಅಮ್ಮೋರ್ ಕಿವಿಗೆ ಏನಾದ್ರೂ ಬಿದ್ರೆ ದೊಡ್ಡ ರಂಪನೆ ಆಗ್ಬಿಡುತ್ತೆ ಅಷ್ಟೇ. ಅದೆಲ್ಲ ಗೊತ್ತಿದೆ ಕಣ. ಅದಕ್ಕೆ ಹನಿಮೂನ್ ನೆಪ ಮಾಡಿ ತ್ರಿಶೂಲ್ನ ದೂರ ಕಳಿಸಿದ್ದು.
ಅಂದ್ರೆ ಒಂದು ವಿಷಯ ನನ್ನ ತುಂಬಾ ಕಾಡ್ತಾ ಇದೆ ನಂದೀಶ. ಅದನ್ನ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಕ್ಕಾಗಲ್ಲ, ನಿನ್ನ ಹತ್ರ ಮುಚ್ಚಿಡಕ್ಕಾಗಲ್ಲ. ಯಾವ ವಿಷಯ ಯಜಮಾನ್ರೆ? ನನ್ನನ್ನು ಸಾಯಿಸಕ್ಕೆ ಅಂತ ಮರುಜನ್ಮ ಪಡೆದಿರೋ ಆದಿಶೇಷ ಬೇರೆ ಯಾರು ಅಲ್ಲ ಕಣೋ. ಅದು ನನ್ನ ಮಗ ತ್ರಿಶೂಲೆ. ತ್ರಿಶೂಲ್ ಆದಿಶ್ ಹಾಗಂತ ನನಗನ್ನಿಸ್ತು. ಹಾಗಂತ ಅನ್ನಿಸ್ತಾ? ನಿಜ ಅಲ್ವಲ್ಲ? ನನಗೊಂದು ಕ್ಷಣ ಉಸಿರೇ ನಿಂತೋದಂಗೆ ಆಗೋಯ್ತು. ಯಾಕೆ ಯಜಮಾನ್ರೆ ಈಗೆಲ್ಲ ಯೋಚನೆ ಮಾಡ್ತೀರಾ? ತ್ರಿಶೂಲ್ ಯಾಕೆ ಆದಿಶೇಷ ಆಗ್ತಾನೆ? ನೀವು ನಿಮ್ಮ ತಲೆಗೆ ಏನೇನೋ ತಗೋಬೇಡಿ. ಇಲ್ಲ ನಂದೀಶ, ನಾನು ತೌಕಲ್ ರೆಹಮಾನ್ನ ಭೇಟಿ ಮಾಡಿದಾಗ ಅವನವನ ಶಕ್ತಿಯಿಂದ ಆದಿಶೇಷನ ಕರೆಸಿದ್ದ. ಅವನು ಹಾವಿನ ರೂಪದಲ್ಲೇ ಬಂದಿದ್ರು, ಒಂದೆರಡು ಬಾರಿ ಮನುಷ್ಯನ ರೂಪದಲ್ಲಿ ಕಂಡ. ಆದಿಶೇಷನ ನೀವು ನೋಡಿದ್ದೀರಾ? ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ, ಆದ್ರೂ ಅಸ್ಪಷ್ಟವಾಗಿ ಆದಿಶೇಷ ಕಾಣಿಸ್ದ. ಅಂದ್ರೆ ಅದು ತ್ರಿಶೂಲ? ಅವನೇನಾ ಅಂತ ಗೊತ್ತಾಗ್ಲಿಲ್ಲ, ಆದ್ರೆ ಅವನೇ ಅನ್ಸಕ್ ಶುರು ಆಗೋಯ್ತು. ಅದು ಅವನೇ ಅಂತ ಹೇಳಕ್ಕಾಗ್ತಿಲ್ಲ, ಆದ್ರೆ ಅವನೇ ಆಗಿದ್ರೆ ಖಚಿತವಾಗಿ ಹೇಳಕ್ಕಾಗಲ್ಲ, ಬಟ್ ಆಗಿರ್ಬೋದೇನೋ ಅನ್ನೋ ಭಯ ಶುರುವಾಗಿದೆ. ಯಜಮಾನ್ರೆ, ಅದು ಖಂಡಿತ ಆಗಿರೋದಿಲ್ಲ. ಅದು ನಿಮ್ಮ ಭ್ರಮೆ. ಮಗ ಎಲ್ಲಾದ್ರೂ ಶತ್ರು ಆಗ್ತಾನ? ಮೊದಲು ನಿಮ್ಮ ಮನಸ್ಸಿಂದ ಅದನ್ನು ತೆಗ್ದಾಕಿ. ಇಲ್ಲ ನಂದೀಶ, ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಸಿಗೋವರೆಗೂ ತ್ರಿಶೂಲ್ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅವ್ನ ಎದುರು ಬಂದಾಗೆಲ್ಲ ಮನ್ಸಿಗೇನೋ ಹಿಂಸೆ. ಅದಕ್ಕೆ ಈ ಹನಿಮೂನ್ ಪ್ಲಾನ್. ಇಲ್ಲ ಯಜಮಾನ್ರೆ, ವಿನಾಕಾರಣ ತ್ರಿಶೂಲ್ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ತ್ರಿಶೂಲು ಆದಿಶೇಷ ಅಲ್ಲ. ನನ್ನ ಆಸೆನೂ ಅದೇ ನಂದೀಶ, ಆದ್ರೆ ನಾನು ಬ್ಲೈಂಡ್ ಆಗಿ ಯಾವುದನ್ನು ನಂಬಲ್ಲ. ನನಗೆ ಖಚಿತ ಆಗಬೇಕು. ಇವಾಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಆದಿಶೇಷ ಯಾರು ಅನ್ನೋದನ್ನ ತಿಳ್ಕೋಬೇಕು. ಅದು ಹೇಗೆ ಗೊತ್ತಾಗುತ್ತೆ? ಅದಕ್ಕೊಂದು ದಾರಿ ಹುಡುಕಿದ್ದೀನಿ. ಆದಿಶೇಷ ಯಾರು ಅಂತ ತೋರಿಸೋದಕ್ಕೆ ಒಬ್ಬರಿದ್ದಾರೆ. ಯಾರವರು? ಭೈರವ ಬಾಬಾ. ಭೈರವ ಬಾಬಾನ? ಅವ್ರು ಯಾರು? ನಾಗಮಣಿನ ಹುಡುಕೊಂಡು ಭೂಮಿಗೆ ಬಂದಂತ ಎಲ್ಲ ಹಾವುಗಳನ್ನು ಎದುರಿಸಿ ನಿಂತೋರು. ತನ್ನ ಉಸಿರೇ ನಿಂತೋದಾಗ ತನ್ನ ಶಕ್ತಿಯಿಂದ ಸಾವನ್ನೇ ಗೆದ್ದು ಬಂದವರು. ನಾವೀಗೇನ್ ಮಾಡ್ಬೇಕು? ನಮ್ಮ ಗುರುಗಳು ಇಲ್ದಿರೋ ಈ ಸಮಯದಲ್ಲಿ ನಮಗೆ ಭೈರವ ಬಾಬಾ ಬಿಟ್ರೆ ಬೇರೆ ಯಾರು ಸಹಾಯ ಮಾಡಕ್ಕಾಗಲ್ಲ. ಆದಷ್ಟು ಬೇಗ ಆದಿಶೇಷ ಯಾರು ಅನ್ನೋದನ್ನ ತಿಳ್ಕೋಬೇಕು. ಅಂದ್ರೆ ಇವಾಗ ಆದಿಶೇಷ ಸತ್ರೇನೆ ನಮಗೆ ನಾಗಮಣಿ ದಕ್ಕೋದು. ಆದಷ್ಟು ಬೇಗ ನನ್ನ ಮನಸ್ಸಲ್ಲಿ ಹುಟ್ಟಿರೋ ಅನುಮಾನಕ್ಕೆ ಪರಿಹಾರ ಪಡ್ಕೋಬೇಕು. ಅವನ ಕತೆ ಮುಗಿಸ್ಬೇಕು. ಸದ್ಯಕ್ಕೆ ಅವನ ಸಾವೇ ನನ್ನ ಗುರಿ. ನಾಗಿಣಿನ ಕರ್ಕೊಂಡು ಬರುತ್ತಾ? ಇದು ವಿರಾಗಿಣಿ ಹಸ್ತ. ಇದು ಹೆಣ್ಣು ನಾಗದ ಎದೆಯಲ್ಲಿ ಐಕ್ಯವಾಗುತ್ತದೆ. ಅವಳಲ್ಲಿ ಹೊಸ ಭಾವನೆಗಳನ್ನು ಹುಟ್ಟು ಹಾಕುತ್ತದೆ. ಹೆಣ್ಣು ನಾಗಕ್ಕೆ ದ್ವೇಷ ರೋಷ ಹೆಚ್ಚಾಗುತ್ತದೆ. ಇಷ್ಟು ದಿನ ಸಂಗಾತಿ ಎಂದು ಭಾವಿಸಿದ ಗಂಡು ನಾಗವನ್ನು ದ್ವೇಷ ಮಾಡಲು ಶುರು ಮಾಡುತ್ತದೆ. ಅವರಿಬ್ಬರ ನಡುವೆ ಕಲಹ ಉಂಟಾಗಿ ಆ ಕಲಹವು ಅವರಿಬ್ಬರನ್ನು ನಿನ್ನ ಮುಂದೆ ಬರುವ ಹಾಗೆ ಮಾಡುತ್ತದೆ. ಹೋಗು ವಿರಾಗಿಣಿ, ನೀನು ಹೋಗಿ ಆ ಇಚ್ಛಾಧಾರಿ ನಾಗಿಣಿಯ ದೇಹದಲ್ಲಿ ಐಕ್ಯವಾಗಿ ಅವಳಲ್ಲಿ ಆದಿಶೇಷನ ಮೇಲೆ ದ್ವೇಷ ಹುಟ್ಟಿಸು. ಹೋಗು.
ಇವಳು ಯಾಕೆ ಹೇಗೆ ನೋಡ್ತಾಳೆ ನನ್ನ ಮೇಲೆ ಕೋಪನಾ? ಈ ನಗುನ ನನ್ನ ಹಾಳು ಮಾಡಿದ್ದು ಶಿವಾನಿ. ಪ್ಲೀಸ್ ಹಾಗೆ ನಾನು ನೋಡ್ಬೇಡ. ಮೈಯಲ್ಲಿ ಕರೆಂಟ್ ಪಾಸ್ ಆದಂಗೆ ಆಗತ್ತೆ. ನಾವು ಹನಿಮೂನ್ಗಲ್ಲ, ನಾನು ಕೋಮಾಗ ಹೋಗ್ತಾ ಇದ್ದೀನಿ ಅಂತ ಅನಿಸ್ತದೆ. ಎದೆ ಒಳಗೆ ಬೆಂಕಿ ಬೆಂಕಿ ಇಟ್ಟಂಗಾಗತ್ತೆ. ಯಾಕೆ ಬಾಬಾ ಸುಮ್ಮನಾಗ್ಬಿಟ್ರಿ? ನನ್ನ ಪ್ರಯೋಗಕ್ಕೆ ಏನೋ ಅಡ್ಡಿಯಾಗಿದೆ ಎಂಬುವ ಅನುಭವವಾಯಿತು. ಅಂದ್ರೆ ಆ ಅಸ್ತ್ರ ನಾಗಿಣಿ ಹತ್ರ ಹೋಗ್ಲಿಲ್ವಾ? ಈ ಭೈರವ ಬಾಬಾ ಒಮ್ಮೆ ಶಕ್ತಿ ಪ್ರಯೋಗಿಸಿದರೆ ಅದು ಗುರಿ ತಪ್ಪುವ ಅವಕಾಶವೇ ಇಲ್ಲ. ಅಸ್ತ್ರ ನಾಗಿಣಿಯ ದೇಹದಲ್ಲಿ ಐಕ್ಯವಾಗಿದೆ. ಬಾಬಾ, ಅಸ್ತ್ರ ನಾಗಿಣಿ ದೇಹದಲ್ಲಿ ಐಕ್ಯವಾಗಿದೆ ಅಂದ್ರಲ್ಲ, ಈಗ ಅವ್ರನ್ನ ಕರೆಸಿ, ನಾನು ಅವ್ರನ್ನ ನೋಡ್ಬೇಕು. ಯಾಕೆ ಅವರನ್ನು ಸಾಯಿಸುವುದಕ್ಕೆ ಅಷ್ಟೊಂದು ಆತುರವೇ? ನಿನ್ನ ಮನಸ್ಸಿನಲ್ಲಿ ಎದ್ದಿರುವ ಆಸೆ ಆಕಾಂಕ್ಷೆ ಎಲ್ಲವೂ ನನ್ನ ಅರಿವಿಗೆ ಬಂದಿದೆ. ಏನಾಯ್ತು ಯಜಮಾನ್ರೆ? ಏನಿಲ್ಲ, ನನಗೆ ಬದುಕಲಿರೋ ಆಸೆಗಳ ಬಗ್ಗೆ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ, ಆ ನಾಗಗಳನ್ನ ನೀವು ಕರೆಸ್ತೀರಾ ಅಲ್ವಾ? ಆದಿಶೇಷನ ಪುನರ್ಜನ್ಮದ ರೂಪ ನಾನು ನೋಡ್ಬೋದಲ್ವಾ? ನಾಗಿನಿ ಯಾರಂತ ನಾನು ತಿಳ್ಕೊಬೋದಲ್ವಾ? ಅದು ಈಗಲೇ ಸಾಧ್ಯವಿಲ್ಲ. ಅವರಿಬ್ಬರ ಮಧ್ಯೆ ಕಲಹ ಉಂಟಾಗಲು 3 ದಿನಗಳ ಕಾಲಾವಕಾಶ ಬೇಕು. ಅಂದ್ರೆ ನಾನು 3 ದಿನ ಕಾಯ್ಬೇಕಾ? ಧೃತಿಗೆಡಬೇಡ. ಈ ಬಾರಿ ನೀನು ಆದಿಶೇಷನನ್ನು ನೋಡುವುದು ಖಚಿತ. 2 ಬಾರಿ ಆದಿಶೇಷನನ್ನು ನೋಡುವುದು ತಪ್ಪಿರಬಹುದು. ಆದರೆ ಈ ಬಾರಿ ವಿಧಿಯೇ ಎದುರಾದರೂ ನೀನು ಆದಿಶೇಷನನ್ನು ನೋಡುವುದನ್ನು ತಪ್ಪಿಸಲು ಸಾಧ್ಯವೇ ಇಲ್ಲ. ರೆಹಮಾನ್ ಭೇಟಿ ಮಾಡಬೇಕು. ಅವನ ಬಗ್ಗೆ ನಿಂಗೇನಾದ್ರೂ ಗೊತ್ತಿದ್ರೆ ಹೇಳು. आपको आधा करना होगा. अगर उस तरफ से पैसा आ गया तो जवाब भी बाहर आता है. ಏನಂತೆ? ದುಡ್ಡು ಕೊಟ್ರೆ ವಿಷಯ ಹೇಳ್ತಾನಂತೆ. ಈ ನರಮನ್ಷ್ಟು ಬುದ್ಧಿನೇ ಇಷ್ಟು. अरे इसकी मुष्ಟಿ ಕಟ್ಟಿ ಮುಷ್ಟಿ ತೆಗೆಯೋ ಟೈಮ್ಗೆ ಇವ್ರದ್ದು ಕೈಗೆ ದುಡ್ಡು ಹೆಂಗ್ ಬಂತು? कौन बात तुम्हें? ನಿನಗೆ ನಮ್ಮಿಂದ ಉತ್ತರ ಬೇಕೋ ದುಡ್ಡು ಬೇಕೋ? ಅಪ್ಪ ಕೊಡ್ತಾ ಇದಾರಲ್ವಾ, ಸುಮ್ನೆ ತಗೋ. ನಮ್ದಕ್ಕೆ ಆವಾಜ್ ಹಾಕ್ತಾಳೆ ಇವಳು. ನೋಡೋದಕ್ಕೆ ಬಕ್ರ ಇದ್ದಂಗೆ ಇದಾರೆ. ಇವ್ರದ್ದು ಹತ್ರ ಪೈಸಾ ಕಿತ್ಕೊಂಡು ಕಳಿಸಬೇಕಾಯ್ತದೆ. आओ मेरे पीछे. हाँ देखो तौकल रहमान का दरगाह. ಆಯ್ತು. ನಿಮ್ದಕ್ಕೆ ಒಳಗ್ ಹೋಗಕ್ಕೆ ಬುಲಾವಿದೆ. ಬುಲಾವಿಲ್ದೆ ಹೋದ್ರೆ ಎಲ್ರೂ ಸತ್ ಹೋಗ್ತೀರಾ. ನಿಮ್ದು ಇಡ್ಲಿ ತಿಂದಿರೋ ಮುಖ ನೋಡಿದ್ರೆ ಗೊತ್ತಾಗ್ತದೆ ನಿಮ್ದಕ್ಕೆ ಒಳಗೆ ಬುಲಾವಿಲ್ಲ ಅಂತ. ಪೈಸಾನ ಜಾಸ್ತಿ ಹೊಡಿ, ನಿಮ್ದಕ್ಕೆ ಒಳ ಕರ್ಕೊಂಡು ಹೋಗ್ತೀನಿ. अरे इसकी ಒಳ್ಳೆ बकराची है. आओ आओ मेरे पीछे. हाँ? या अल्लाह,
रहमान मर गया। अरे अरे अन्याय आಗೋಗಿದೆ रहमान साहब। ಆದಿಶೇಷನ ಪೊರೆ ಇದು. ಅಂದ್ರೆ ಆ ಆದಿಶೇಷ ಇಲ್ಲಿಗೆ ಬಂದಿದ್ದಾನೆ ಅಂದ್ರೆ ಅವನೇ ಈ ಸಾವಕ್ಕೆ ಕಾರಣನಾ? ಅದನ್ನೇ ನಾವು ಇವಾಗ ತಿಳ್ಕೋಬೇಕು. ನಮಗಿಂತ ಮುಂಚೆ ಇಲ್ಲಿ ಯಾರು ಬಂದಿದ್ರು ಅಂತ ಗೊತ್ತಿದ್ಯಾ? ಮಾಲೂಮ್ ಹೈ, 2 ಆದ್ಮಿ ಇಬ್ರು ಬಂದಿದ್ರು. ಅವರು ನಮಗ್ ತೋರಿಸ್ಬೋದಾ? ಯಾರಪ್ಪ ನೀನು? ನಿನ್ನ ಒಳಗಡೆ ಯಾರು ಬಿಟ್ರು? ಸೆಕ್ಯೂರಿಟಿ ಇರ್ಲಿವ ಅಲ್ಲಿ? ಅವ್ನಿಗೆ ನಿದ್ರೆ ಮಾಡ್ತಿದ್ನ? ಸೆಕ್ಯೂರಿಟಿ! ಸರ್ಪ ಬಂದೈತಿ ಸರ್ಪ, ಯಾರೂ ಕೇಳರಿಯದ ಸರ್ಪ, ಯಾರೂ ಕಂಡರಿಯದ ಸರ್ಪ. ಮನೆಯ 7 ಸುತ್ತ ಸುತ್ತೈತಿ, ಹೇಳ ತೀರದ ವಿಷವ ಹೊತ್ತೈತಿ. ಸರ್ಪ, ವಿಷ ಸರ್ಪ. ದಮಯಂತಿ, ಯಾರಿದು? ಯಾಕೆ ಹೀಗೆ ನಿಂತಿದ್ದೀರಾ? ಇವ್ರು ಯಾರಂತ ಗೊತ್ತಿಲ್ಲ ಅತ್ತೆ. ಕೇಳಿದ್ದಕ್ಕೆ ಸರ್ಪ ಮನೆ ಸುತ್ತಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏ, ಯಾರಪ್ಪ ನೀನು? ಯಾಕೆ ಇಲ್ಲಿಗೆ ಬಂದಿದೀಯಾ? ಏನ್ ಕೆಲ್ಸ? ಸರ್ಪದ ವಾಸನಿ ನನ್ ಮೂಗಿಗ ಬಡಿತು, ಅದಕ್ಕ ಬಂದೀನಿ. ನಿಮ್ಮ ಮನಿ ಸುತ್ತ ಸರ್ಪ ಸುತ್ತಕತ್ತೈತಿ. ಅಪಾಯ, ನಿಮ್ಗಳ ಪ್ರಾಣಕ್ಕ ಅಪಾಯ ಐತಿ. ಡೇಂಜರಾ? ಓ ಗಾಡ್, ಮೊನ್ನೆ ನೋಡಿದ್ರೆ ಹಾವಿನ ಪೊರೆ ಸಿಕ್ತು, ಇವ್ನ್ ನೋಡಿದ್ರೆ ಡೇಂಜರ್ ಇದೆ ಅಂತಿದ್ದಾನೆ. ದೇವ್ರೆ, ನೀನೇ ನಮ್ನ ಕಾಪಾಡ್ಬೇಕು. ತನಿಷಾ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಇವನ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಹೋಗಿ ಹೋಗಿ ಇವನ್ ಮಾತ್ ನಂಬೋದಾ? ಅವ್ನ್ ಯಾರಾದ್ರೆ ಏನು, ಅವ್ನ್ ಮಾತಲ್ಲಿ ಸತ್ಯ ಇದೆ. ಹಾವು ಬಂದಿರೋದ್ ಸುಳ್ಳ? ಏನಪ್ಪ ನೀನ್ ಪುಂಗಿ ಊದಿ ಹಾವು ಸಿಕ್ಕಿದ್ರೆ ದಯವಿಟ್ಟು ಹಿಡ್ಕೊಂಡು ಹೋಗಪ್ಪ. ಕೆಂಪು ಬಣ್ಣದ ಪೊರೆ ಅಂದ್ರೆ ಆದಿಶೇಷ. ಅಂದ್ರೆ ಆದಿಶೇಷ ಇದೇ ಮನೆಯಲ್ಲಿರೋದಾ? ಯಾಕಪ್ಪ ಹಾಗೆ ನಿಂತ್ಕೊಬಿಟ್ಟೆ? ಹಾವೇನಾದ್ರು ಕಾಣಿಸ್ತಾ? ಊದು ಊದು, ಪುಂಗಿ ಊದು. ಒಂದು ವೇಳೆ ಆದಿಶೇಷ ಇದೇ ಮನೆಯಲ್ಲಿ ಇದ್ದಿದ್ರೆ ನಾನು ಹೋದ ಪುಂಗಿನ ಅದಕ್ಕೆ ನನ್ನ ಎದುರುಗಡೆ ಕಾಣಿಸ್ಕೋಬೇಕಿತ್ತಲ್ಲ. ಅಲ್ಲ ಅಕ್ಕ, ನಿನಗೆ ಟೆನ್ಷನ್ ಆಗ್ತಿಲ್ವೇನೆ? ಇವನು ಬೇರೆ ಡೇಂಜರು ಅಂದ, ನಿನ್ನ ಮಗ ಸೊಸೆ ಬೇರೆ ಗಾಜಲೂರಿಗೆ ಹೋಗಿದ್ದಾರೆ. ಏನಾದ್ರೂ ತೊಂದರೆ ಆದ್ರೆ ಅಂತ. ಏ ಬಿಡ್ತೋನ,
ಅನಿಷ್ಟದೆಲ್ಲ ಮಾತಾಡ್ಬೇಡ. ಓ ಅದು ಹಾಗಲ್ಲ. ಏಯ್ ಸುಮ್ಮನೆ ಇರೋ. ಹೊರಗಡೆ ಹೋದ ಜೀವಗಳು ಕ್ಷೇಮವಾಗಿ ಬರ್ಲಿ ಅಂತ ಬಯಸೋದನ್ನ ಬಿಟ್ಟು ಅಪಶುಕನ ನುಡಿತಾ ಇದೆಯಲ್ಲೋ. ಹೊರಗ ಯಾರು ಹೊಂಟಾರ? ನನ್ ಮಗ ಸೊಸೆ. ಅವ್ರಗ ಏಟ್ ವಯಸ್ಸಾಗೈತಿ? 23. ಅವ ಹುಟ್ಟಿದಿನ ಕೇಳ್ಬೋದೇನ್ರಿ? ಅದ್ಯಾಕ್ ನಿನ್ಗೆ? ನೀನೇನ್ ಜಾತಕ ಬರೀತೀಯಾ? ಅದು ಹಾಂಗಲ್ಲ, ಆ ಹಾವು ಯುವಕರಿಗಾಟ ತೊಂದರೆ ಕೊಡ್ತೈತಿ. ನೀವು ಲಗುನ್ ಹೇಳಿದ್ರ ಅದಕ್ಕ ಪರಿಹಾರ ಕಂಡಿಡಬಹುದು. ಶುದ್ಧ ಹುಣ್ಣಿಮೆಯ ರಾತ್ರಿ ಹುಟ್ಟಿದಾನೆ. ಅಂದ್ರೆ ಆದಿಶೇಷ ಸಪ್ತದಿನ ಆದಿಶೇಷ ಪುನರ್ಜನ್ಮ ಪಡೆದಿರುವುದು ಈ ಮನೆ ಮಗನಾಗಿನ ಆದಷ್ಟು ಬೇಗ ವಿಷಯನ ಒಡೆಯನ ತಿಳಿಸ್ಬೇಕು. ಅಯ್ಯೋ ಯಾಕಪ್ಪ ಹಾಗೆ ಹೊರಟ್ಬಿಟ್ಟೆ? ನಿಮ್ಮ ಮನಿ ಸುತ್ತ ಸುತ್ತಾಡ್ತಾ ಇರುವಂತಹ ಸರ್ಪದಿಂದ ನಿಮ್ಮ ಮಗ ಸೊಸಿಗ ಬಹಳ ತೊಂದರೆ ಆಗೈತಿ. ನೀವು ಆದಷ್ಟು ಬೇಗ ಅದನ್ನ ಕೊನೆಗಾಣಿಸ್ಕೋಬೇಕು. ಏನ್ ತೊಂದ್ರೆ? ಅದಕ್ಕೆ ಪರಿಹಾರ ಏನು? ನಾನು ಮತ್ತೆ ಬರ್ತೀನಿ, ಆಗ ತಿಳಿಸ್ತೀನಿ. ಏನಿದು? ಗರುಡೋದ್ಗಾರ. ಈ ಗರುಡೋದ್ಗಾರದ ಶಕ್ತಿ ವೃತ್ತಾಕಾರದಲ್ಲಿ ತರಂಗಗಳ ವ್ಯಾಪ್ತಿಯಲ್ಲಿ ಹಬ್ಬಿಕೊಂಡಿರುತ್ತದೆ. ಈ ತರಂಗಗಳ ವ್ಯಾಪ್ತಿಯೊಳಗೆ ನಾಗಲೋಕದ ಯಾವುದೇ ಸರ್ಪಗಳು ಬಂದರೆ ಇದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇಚ್ಛಾಧಾರಿ ನಾಗಗಳು ಉಸಿರುಗಟ್ಟಿ ವಿಚಿತ್ರವಾಗಿ ಆಡಲು ಶುರು ಮಾಡುತ್ತವೆ. ಹಾಗಾದ್ರೆ ಇದ್ರ ಬಣ್ಣ ಬದಲಾಯ್ತು ಅಂದ್ರೆ ನಮಗೆ ಆದಿಶೇಷ ಸಿಕ್ತಂಗೇನೆ. ಖಂಡಿತ. ಆದಿಶೇಷ ಮತ್ತವನ ಪ್ರೇಯಸಿಯನ್ನು ಹುಡ್ಕೋದಕ್ಕೆ ನಮ್ಗಿರೋದು ಇದೇ ಪ್ರಮುಖ ಅಸ್ತ್ರ. ಅಜಿತ, ಸರಿಯಾಗಿ ನೆನಪಿಟ್ಕೋ, ಇದು ಯಾವುದೇ ಕಾರಣಕ್ಕೂ ಮನುಷ್ಯರ ಕೈಗೆ ಸಿಗಬಾರದು. ಸಿಕ್ಕಿಬಿಟ್ರೆ ಇದು ತನ್ನ ಶಕ್ತಿನ ಕಳೆದುಕೊಳ್ಳುತ್ತೆ. ಸರಿ ಅಪ್ಪಾಜಿ. ಅದ ಫಾರ್ಮ್ ಹೌಸ್. ಬಾ ಶಿವಾನಿ ಹೋಗೋಣ. ಯಾರೋ ಇದ್ದಂಗಿದೆ. ಶಿವಾನಿ ಏನಾಯ್ತು? ಶಿವಾನಿ ಶಿವಾನಿ ಏನಾಯ್ತು? ಶಿವಾನಿ ಏನಾಯ್ತು? ಏನಿಲ್ಲ. ಸರಿ ಮತ್ತೆ ಬಾ. ಉಸಿರು ಗಟ್ಟಾಗಾಯ್ತು. ಪ್ರಾಣ ಹೋದಷ್ಟು ಸಂಕಟ. ಯಾಕೆ ಹೀಗಾಯ್ತು? ಶಿವಾನಿ ಯಾಕೆ ಅಲ್ಲೇ ನಿಂತ್ಬಿಟ್ಟೆ? ಬಾ. ಶಿವಾನಿ ಶಿವಾನಿ ಏನಾಯ್ತು? ಏನಾಯ್ತು ಶಿವಾನಿ? ಶಿವಾನಿ ಯಾಕೆ ಒದ್ದಾಡ್ತಾ ಇದೆಯಾ? ಏನಾಯ್ತು ನಿನಗೆ? ತ್ರಿಶೂಲ್, ಅದು
ಅದು ಶಿವಾನಿ ಏನಾಯ್ತು? ನನಗೆ ಗೊತ್ತಾಗ್ತಿಲ್ಲ ತ್ರಿಶೂಲ್. ನನ್ನೊಳಗೇನೋ ಆಗ್ತಿದೆ. ಉಸಿರು ಕಟ್ಟಾಗ್ತಿದೆ. ಶಿವಾನಿ ಬಿಡ್ತು ಅನ್ನು ಯಾಕಾಗೆಲ್ಲ ಮಾತಾಡ್ತೀಯಾ? ಇಷ್ಟೊತ್ತು ಚೆನ್ನಾಗೇ ಇದ್ದೆ, ಇದ್ದಕ್ಕಿದ್ದಾಗ ಏನಾಗೋಯ್ತು ನಿನ್ಗೆ? ಅದೇ ನನಗೂ ಗೊತ್ತಾಗ್ತಿಲ್ಲ. ಶಿವಾನಿ ಇದೆಲ್ಲ ನಿನ್ ಭ್ರಮೆನಾ? ತ್ರಿಶೂಲ್, ಶಿವಾನಿ ಏನಾಯ್ತು? ಏನೋ ಗೊತ್ತಿಲ್ಲ, ಮತ್ತೆ ಉಸಿರು ಕಟ್ಟಾಗ್ತಿದೆ. ನೀನ್ ಇಷ್ಟೊತ್ತು ನಡ್ಕೊಂಡು ಬಂದಿಲ್ಲ, ಸ್ವಲ್ಪ ಸುಸ್ತಾಗಿರ್ಬೇಕು. ಏನಾಗಲ್ಲ, ಬಾ ಶಿವಾನಿ ಬಾ. ಇದೇನಿದು? ತ್ರಿಶೂಲ್ ಕೈ ಹಿಡ್ಕೊಂಡಿದ್ದ ತಕ್ಷಣ ಎಲ್ಲ ಸರಿ ಹೋಗ್ತಿದ್ಯಲ್ಲ. ಶಿವಾನಿ ಏನಾಯ್ತು? ಏನಿಲ್ಲ, ನಾನು ನಿನ್ ಕೈ ಹಿಡ್ಕೊಂಡೆ ಬರ್ಬೋದಾ? ಸರಿ ಆಯ್ತು, ಬಾ.